ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇಲ್ಲೊಂದು ಎರಡು ಮಾತುಗಳು, ಒಂದು ಕಡೆ ಹಿಜಾಬ್ ಅದ, ಇನ್ನೊಂದು ಕಡೆ ಕೇಸರಿ ಅದ, ಕೇಸರಿ ಶಾಪ್. ಇದ್ರ ಬಗ್ಗೆ ಒಂದಿಷ್ಟು ನಮ್ಮ ನಾಯಕರು ಮಾತಾಡ್ತಾರೆ. ಮುಖ್ಯವಾಗಿ ಅದರಲ್ಲೂ ಮುಖ್ಯವಾಗಿ ಹಿಜಾಬ್ ವಿರೋಧಿ ಆದಂತಹ ನಮ್ಮ BJPಗರು, ಅದರಲ್ಲೂ ಇವತ್ತಿನ ಅಧ್ಯಕ್ಷರಾದಂಥ BJPಯ ಕರ್ನಾಟಕದ್ದು BY ವಿಜಯೇಂದ್ರ ಬದಲು ಮಾತು ನೋಡೋಣ. ಶೈಕ್ಷಣಿಕ ಕೇಂದ್ರಗಳಲ್ಲಿ ಸಮಾನತೆ ಮತ್ತು ಶಾಲಾ ಮಕ್ಕಳಲ್ಲಿ ಏಕತೆಯನ್ನು ತೋರುವ ಉದ್ದೇಶದಿಂದ BJP ಸರ್ಕಾರ ಜಾರಿಗೆ ತಂದಿದ್ದ ಶಿಸ್ತುಬದ್ಧ ಸಮವಸ್ತ್ರ ನೇಮವನ್ನು ಹಿಂಪಡೆದಿರುವ ಕಾಂಗ್ರೆಸ್ ನಿರ್ಧಾರ, ಸರ್ಕಾರದ ನಿರ್ಧಾರ ಖಂಡನೀಯ. ಸಮಾನತೆ ಇರ್ತದಂಥದ್ದು. ಹಿಜಾಬ್ ಹಾಕೊಂಬರ್ಬಾರ್ದಪ್ಪ ಅಂದ್ರೆ ಸಮಾನತೆ ಬರ್ತದೆ, ಎಲ್ಲರೂ ಬಂದು ಸಮಾನರಾಗಿಬಿಡ್ತಾರೆ. ಅದ್ಭುತ ವಿಚಾರ. ಇನ್ನೊಂದು ಕಡೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅವ್ರದ್ದು ಕೇಳಿದ ಮಾತು ಇಬ್ಬರದ್ದು. ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕಿಕೊಂಡ್ರೆ ಗೋ ರಕ್ಷಣೆ, ಧರ್ಮ ರಕ್ಷಣೆ ಮಾಡಿದರೆ ಉದ್ಯೋಗ ಸಿಗುತ್ತದೆಯೇ? ಇವೆರಡೂ ಮಾಡಿದರೆ ಉದ್ಯೋಗ ಸಿಗ್ತಾವ? ನಾವು ಸಣ್ಣ ಪ್ರಶ್ನೆ ನಿಮ್ಮಲ್ಲಿ. ಖರ್ಗೆ ಅವರು ಒಂದು ಕಡೆ ಹೇಳ್ತಾರೆ, ಏನ್ರಿ ಒಂದು ವೇಳೆ ಕೇಸರಿ ಶಾಲದ ಹಾಕ್ಕೊಂಡ್ರೆ ಗೋ ರಕ್ಷಣೆ ಮಾಡಿದಾರೆ, ಧರ್ಮ ರಕ್ಷಣೆ ಅಂತ ಮಾಡಿದಾರೆ, ಎಲ್ಲರಿಗೂ ಉದ್ಯೋಗ ಸಿಗ್ತಾವೇನ್ರಿ? ಇವ್ರು ನೋಡ್ರೆ ಸಮಾನತೆ ಬಗ್ಗೆ ಮಾತಾಡ್ತಾರೆ. ಹಿಜಾಬನ್ನು ಹಾಕೊಂಡ್ಬರ್ಲಿಕ್ಕೆ ಎಲ್ಲರೂ ಸಮಾನ. ಇವ್ರೊಂದು ಹೇಳ್ತಾರೆ ಕೇಸರಿ ಶಾಲು ಹೊಲಿಗೆ ಹಾಕಿದ್ದೀನಿ ರೀ ಅಂತೇಳಿ. ಇವೆರಡು ಕರೆಕ್ಟೇನ್ರಿ? ನಾವು ನೀವು ವಿಚಾರ ಮಾಡುವಂಥದ್ದು. ಯಾಕಂದ್ರೆ ಇವ್ರು ರಾಜಕೀಯಗಾಗಿ ತಮ್ಮ ಬೇಳೆ ಬೇಯಿಸ್ಕೊಡುವಂಥದ್ದು. ಯಾಕ್ರಿ ಕೇಸರಿ ಶಾಲು ಹಾಕೊಂಡ್ಬರ್ಬಾರ್ದು ಮಕ್ಕಳು? ಶಾಲೆಯಲ್ಲಿ 15 ಅವರು ಸಮೋಸ ಅಡ್ಡಾಡಬಾರ್ದು. ಮತ್ತು ಇವ್ರು ಹಿಜಾಬ್ ಧರಿಸ್ಕೊಂಬಂದ್ರೆ ಇವರಿಗೆ ಲಾಸ್ ಅದ. ನಾನು ಕೇಳುವಂಥದ್ದು, ಹಿಜಾಬ್ ಅವ್ರು ಹೆಣ್ಮಕ್ಳು ಹಾಕೊಂಬಂದ್ರೆ ತಮ್ಮ ಮರ್ಯಾದೆಗೂ ಎದು ಕಾರಣಕ್ಕೆ ಹಾಕೊಂಡ್ಬರ್ತಾರೆ. ಅವ್ರ ಧರ್ಮ ನೇಮ್ ಅದ. ಇವೆರಡೂ ಹೊಟ್ಟಿಗೆ ಹಾಕುವುದಿಲ್ಲ. ಇದು ಮೊದಲು ತಿಳ್ಕೊಡ್ರಿ. ಹಿಜಾಬ್ ಹಾಕ್ಕೊಂಡು ಏನು ಮಾಡಿದೆ ನಾವು ಬರೀ ಪ್ರಾರ್ಥನೆ ಮಾಡೋದು ಕೂತೀನಿ ಹೊಟ್ಟಿಗೆ ಹಾಕ್ತಾಯಿದ್ದೀನೋ? ನಾವು ದುಡಿಬೇಕಲ್ರಿ. ಅದೇ ಕಾಲಕ್ಕೆ ನಾವು ಈ ಕೇಸರಿ ಶಾಲೆ ತೊಗೊಂಬಂದ್ರೆ ಎಲ್ಲ ಉದ್ಯೋಗ ಸಿಕ್ಬಿಡ್ತದನ? ಗೋ ರಕ್ಷಣೆ ಮಾಡಿದ್ರೆ ಹೊಟ್ಟೆ ಹಾಕ್ತದನ? ಅದೂ ಅಲ್ಲ, ಎರಡೂ ಇಲ್ಲ. ಇವು ನಮ್ಮ ನಂಬಿಕೆಗಳು ರೀ, ನಂಬಿಕೆಗಳು. ಇದನ್ನು ಈ ನಾಯಕರು ಯಾಕೆ ತಿಳ್ಕೊಳ್ತಾ ಇಲ್ಲ? ಅನಗತ್ಯವಾಗಿ ಸಮಸ್ಯೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹಿಜಾಬ್ ಅವಕಾಶ ಕೊಟ್ಟಾಗ ಕೇಸರಿ ಶಾಲು ಹಾಕ್ಕೊಂಡ್ರಪ್ಪ ಅಂದ್ರೆ ಮುಗಿದು ಬಿಡ್ತಿರಲ್ರಿ. ದೇರ್ ಇಸ್ ನೋ ಪ್ರಾಬ್ಲಮ್. ಹೌದು, ಅವ್ರ ಹೆಣ್ಮಕ್ಳ ಮರ್ಯಾದೆ ಕೈಗೊಳ್ಳೋ ಸಲುವಾಗಿ ಮತ್ತೆ ಅವ್ರು ಇರಲ್ಲ. ಅವ್ರ ಒಳಗೆ ಇನ್ನರ್ ಅಜೆಂಡಾ ಏನದ ಅವ್ರಿಗೆ ಬಿಟ್ಟಂಥ ವಿಷಯ. ಅಲ್ಲಿ ಸ್ವತಂತ್ರ ಅವ್ರು ತೊಗೊಳ್ಳೋಂಥದ್ದು ಧಾರ್ಮಿಕ ಸ್ವತಂತ್ರ ನಮ್ಮಲ್ಲಿ ಅದ. ನೀವು ಬೇಕಾದ ಧರ್ಮ ನೀವು ಪಾಲನೆ ಮಾಡ್ಬೋದು, ಆದರೆ ಅದು ನಿಮ್ಮ ಕೋಣೆ ಒಳಗಿರಲಿ, ವಸ್ತ್ರ ಒಳಗಲ್ಲ. ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರು ಸ್ಪಷ್ಟವಾಗಿ ನಮ್ಮ ಅಂಬೇಡ್ಕರ್ ಅವ್ರು ಮಾಡಿಬಿಟ್ಟಿದ್ದಾರೆ. ಮಾಡ್ರಪ್ಪ, ಕೇಸರಿ ಶಾಲೆ ಹಾಕೊಂಬರ್ರಿ, ಏನು ತಪ್ಪದ? ಅವ್ರು ಹಿಜಾಬ್ ಹಾಕೊಂಬರ್ಲಿ, ಏನು ತಪ್ಪದ? ಸಿಂಪಲ್ ಅದಲ್ರಿ. ಎರಡು ಹೊಟ್ಟಿಗೆ ಹಾಕುವುದಿಲ್ಲ, ಎರಡು ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ. ಇವು ಗೊಂದಲ ಸೃಷ್ಟಿ ಮಾಡೋದು, ಜಗಳ ಹಚ್ಚೋದು. ಹಿಜಾಬ್ ಹಾಕೊಂಬಂದು ಯಾಕ್ರಿ ಅವ್ರ ಮುಖ ನೀವು ಯಾಕೆ ನೋಡ್ತೀರಿ? ನಾವು ಹಿಂದೂ ವಿದ್ಯಾರ್ಥಿನ ಪ್ರಶ್ನೆ ಮಾಡೋದು, ಅವ್ರನ್ನ ಯಾಕೆ ನೀವು ನೋಡ್ತೀರಿ? ಏನು ಅವಶ್ಯಕ? ಅವರ ಬೇಕಾದ್ರೆ ತೋರಿಸ್ಕೊಳ್ರು ಬಿಡೋರು. ಅವ್ರಿಗೆ ಬಿಟ್ಟಿದ್ದಪ್ಪ. ಅವ್ರು ಅಭ್ಯಾಸಕ್ಕೆ ಬರ್ತಾಯಿದ್ದಾರೆ, ಅಭ್ಯಾಸ ಅಷ್ಟೇ ವಿಚಾರ ಮಾಡ್ಬೇಕು. ಅಭ್ಯಾಸ ಚೆನ್ನಾಗಿ ಮಾಡ್ತಾ ಇದ್ದಾರಾ ಇಲ್ವಾ? ಹಿಜಾಬ್ ಹಾಕೊಂಡ್ಬಂದು ಸಾರಿ ಸಮೋಸ ಹಾಕೊಂಬಂದ್ರೆ ಏನು ತಪ್ಪದ? ನೀವು ಕೇಸರಿ ಶಾಲೆ ಹಾಕೊಂಡ್ಬಂದು ಸಾರಿ ಸಮೋಸ ಹಾಕೊಂಬಂದ್ರೆ ಮುಗಿದೋ ಬಿಡ್ತಲ್ರಿ. ಸಮಸ್ಯೆನ ಯಾಕೆ ಇಲ್ಲದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಇಬ್ಬರು ಕೇಳ್ತಾ ಇರೋದು. ಎರಡೂ ಕಡೆ ತಪ್ಪುಗಳಿದ್ದಾವೆ. ಹಿಜಾಬ ಹೌದು, ಅವ್ರ ಧಾರ್ಮಿಕ ನಂಬಿಕೆಪ್ಪ. ಅವ್ರು ಏನೋ ವಾದ ಮಾಡ್ತಾರೆ, ಇರಲಿ, ಅವ್ರ ಜೊತೆಗೆ ಇರಲದು. ತಾವು ಯಾವ ಬಿಡ್ತಾರ ಬೇಡ, ಇಟ್ಕೊಂಡು ಹೋಗಲಿ ಅದನ್ನು. ಯಾಕಂದರೆ ಇಲ್ಲಿ ಮುಖ್ಯ ಆಗಬೇಕಾಗಿದ್ದು ಶಾಂತಿ, ನೆಮ್ಮದಿ, ಕೂಡಿ ಬದುಕುವಂಥ ಒಂದು ವ್ಯವಸ್ಥೆ ಬರಬೇಕಾಗ್ಯದ. ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಹುಡುಕಬೇಕಾಗೈತಿ. ಎಲ್ಲರಿಗೂ ಉದ್ಯೋಗ ಸಿಗಬೇಕು. ಅದು ಯಾವುದು ಅದನ್ನು ನೀವು ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಅನಗತ್ಯ ರೀ. ಅವ್ರು ಹಿಜಾಬ್ ಹಾಕೊಂಡ್ಬಂದ್ರು ಜನಿವಾರ ರೀ. ಅಲ್ಲಿ ಜನಿವಾರ ಅವ್ರು ಹಾಕ್ಕೊಂಡು ಬಂದ್ರೆ ಏನಾಗೋದು? ಅಲ್ಲೇನು ಕಾಪಿ ಮಾಡ್ತಾರೆ ಅದರಿಂದ? ಏನು ಹಂತ ಸಿಕ್ಕಾವ ನಿಮ್ಗೆ ಆ ದಾರದೊಳಗೆ, ಅಥವಾ ಹಿಜಾಬ್ದೊಳಗೆ, ಅಥವಾ ಕೇಸರಿ ಶಾಲದಾಗ? ಎಕ್ಸಾಮ್ದಲ್ಲೇ ಮುಖ್ಯವಾಗಿ ಇರಬೇಕಾಗಿದ್ದು ಪ್ರಾಮಾಣಿಕವಾದಂಥ ಸೂಪರ್ವೈಸರ್ಗಳು. ಬರೀ 25 ರೂಲ್ ಇರ್ತಾರೆ, ಕಾಪಿ ಮಾಡಿದ್ರಲ್ಲಿ ಗೊತ್ತಾಗೋದ್ರೆ ಅವ್ರಿಗೆ. ಸಿಂಪಲ್ ಅದಲ್ರಿ ಸಮಸ್ಯೆ. ಅದನ್ನು ವೈಭವೀಕರಣ ಮಾಡೋದ್ರಲ್ಲಿ ಏನದ ಅಂದ್ರೆ ಪ್ರಾಮಾಣಿಕ ಇಲ್ಲ ಅಂತಾಗ ಅದನ್ನು ನಡೀತದೆ. ಅವ್ರು ಯೂಟ್ಯೂಬ್ ಬಳಸ್ತಾ ಇದ್ದವರು, ಅವ್ರ ಧ್ವನಿ ಬರ್ತಾವನು ಇರಲು ಎಷ್ಟು ಜಸ್ಟ್ ಅಬ್ಸರ್ವೇಷನ್ಗೆ ಇಟ್ಟಿರ್ತಾರೆ. ಪೇಮೆಂಟ್ ಇರ್ತದೆ ಅವ್ರಿಗೆ, ಸೂಪರ್ವೈಸರ್ಗಳಿಗೆ. ಹೊರಗೂ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವ್ರು ಎಷ್ಟು ಇರ್ತಾರೆ, ಅವರೆಲ್ಲ ಮಲ್ಕೊಂಡಿರ್ತಾರಲ್ಲ. ಯಾಕೆ ಮತ್ತು ಇಲ್ಲಿವರೆಗೆ ಆಗಲಾರಂಥ ಸಮಸ್ಯೆಗೆ ಯಾಕೆ ಆಗ್ತಾಯಿದ್ದು? ಇಲ್ಲಿವರೆಗೆ UPSC ಎಕ್ಸಾಮ್ ನಡೆಸಿಲ್ವ? ಆದರೆ ಕರ್ನಾಟಕ APSC ಬಗ್ಗೆ ಈ ಮಾತು ಮಾತಾಡೋದಿಲ್ಲ. ಅದು UPSC ಎಷ್ಟು ಎಕ್ಸಾಮ್ ಇತ್ತೀಚೆಗೆ ಅದು ಅಲ್ಲಿ ಶುರುವಾಗಿದೆ. ಇವಾಗ ನೀಡದಲ್ಲಿ ಶುರುವಾಗಿದೆ.
ಮುಖ್ಯವಾಗಿ ಬೇಕಾಗಿದ್ದು ಪ್ರಾಮಾಣಿಕತೆ. ಇದಿಲ್ಲ ಎರಡು ಧರ್ಮದಲ್ಲಿಲ್ಲ ಈ ವಾದ ಮಾಡೋರಿಗೆ, ಎರಡು ರಾಜಕಾರಣಿಗಳಲ್ಲಿ. ಧರ್ಮದಲ್ಲಿ ಅಂದರೆ ಧರ್ಮದಲ್ಲದ ಆದರೆ ಇದು ಫಾಲೋ ಮಾಡಿ ರಾಜಕಾರಣ ಮಾಡ್ತಾರಲ್ಲ ಧರ್ಮದ ಹೆಸರು ಮೇಲೆ. ಈ ಧರ್ಮ ಲಂಡ್ರಲ್ಲಿ ಇಲ್ಲದು, ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕ್ರಿ ಏನಾಗೈತಿ ದೊಡ್ಡ ಮಾಡ್ತಾಯಿದ್ರು ಸಿದ್ದರಾಮಯ್ಯನವ್ರು. ಏನು ರೀ ಕೇಸರಿ ಶಾಲೆ ಹಾಕ್ಕೊಂಡ್ರಿ ಅಂತ ತಪ್ಪಾಕಂದ್ರೆ ಹಾಕೊಂಬರ್ಲಿ ಬಿಡ್ರಿ ಅವರು. ಮತ್ತು ಹೆಣ್ಮಕ್ಳು ಹಿಜಾಬ್ ಹಾಕೋದ್ರೆ ಹಾಕೊಂಬರ್ಲಿ ಬಿಡ್ರಿ, ಟೋಪಿ ಹಾಕೊಂಬರಲ್ಲ, ಅದನ್ನು ಸಮೋಸದ ಜೊತೆ ಅದು ಹಾಕೊಂಬರ್ಲಿ. ನಮ್ಮ ಧಾರ್ಮಿಕ ನಂಬಿಕೆ ಇಟ್ಕೋರ ಪಾಡಿ ಮಾಡಿಕೊಡ್ರಿ. ಆದರೆ ಬಂದಾಗ ಕಲಿದು ಓದೋದು ಮಾಡಿರಿ, ಉಡಾತನ ಮಾಡಿಬಿಡ್ರಿ, ಗುಂಡಾಗಿರಿ ಮಾಡಬೇಡ್ರಿ, ಹೆಣ್ಮಕ್ಳು ಚೆಡ್ಸೋಕೆ ಹೋಗ್ಬೇಡ್ರಿ, ಮಕ್ಕಳು ಇದು ಮಾಡೋಕೆ ಹೋಗ್ಬೇಡ್ರಿ, ಇಂಥವೆಲ್ಲ ನೀವು ಮಾಡಿರಿ ನೇಮಗಳ ಪಾಲಿಸ್ಕೊಂಡು ಹೋಗುವಂಥದ್ದು ಇದು ಸಿಂಪಲ್ ಪಾಲಿಸಿ. ಇದೇ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರು ಕೇಳ್ತಾರೆ ಕೇಸರಿ ಶಾಲೆ ಹೊಟ್ಟೆ ಹಾಕೈತೀನಿ ಅಂದರೆ ಅದು ಅದನ್ನು ನಾವು ಈಗ ಕೇಳಾಕಿದ್ದಿದ್ದು ಅವ್ರಿಗೆ. ಹಿಜಾಬ್ ಹಾಕೊಂಬೋದು ಅವ್ರಿಗೆ ಹೊಟ್ಟೆ ತುಂಬ್ತೀನಿ ರೀ, ಟೊಪ್ಪಿಗೆ ಹಾಕೊಂಡು ಅವ್ರು ಹೊಟ್ಟೆ ತುಂಬ್ತಾನೆ ಇಲ್ಲ, ಅವ್ರು ದುಡಿಬೇಕಲ್ರಿ, ಎಲ್ಲರೂ ದುಡಿಬೇಕಿಲ್ಲ. ಸುಮ್ಮನೆ ಒಬ್ಬರ ಮೇಲೆ ಎಬ್ಸೋದು ಇನ್ನೊಬ್ರಿಗೆ ಸಮಾನತೆ ಹೆಂಗೆ ಬರ್ತದಿರೋದು. ಇವ್ರು ಸಮಾನತೆ ಹಿಜಾಬ್ ಹಾಕೊಂಡು ಬಂದ್ರೆ ಅಸಮಾನತೆ ಬರ್ತದೆ. ನಮ್ಮ ಇದು ಹೊಸ ವಿಜ್ಞಾನ ನಮ್ಮ BY ವಿಜೇಂದ್ರ ಅವರು ಹೆಂಗೆ ಬರ್ತದೆ ಸಮಾನತೆ? ಹಿಜಾಬ್ ಹಾಕೊಂಡ್ಬಂದ್ರೆ ಅಸಮಾನತೆ ಆಗ್ತದಂತ, ಅದಕ್ಕೆ ತಗೊಂಡು ಬಂದ್ರೆ ಸಮಾನತೆ ಬರ್ತದೆ ಅಲ್ರಿ. ಅವರವರು ಏನು ಮಾಡ್ತಾರೆ ಮಾಡಲಿ, ಹಿಜಾಬಿಂದ ಯಾರಿಗೆ ತೊಂದರೆ ಅದ? ಮತ್ತು ಅವರು ಹೆಣ್ಮಕ್ಳ ಮಕ್ಕಳನ್ನ ನಾವು ಯಾಕೆ ನೋಡ್ಬೇಕು? ಟೀಚರ್ ಯಾಕೆ ನೋಡ್ಬೇಕ್ರಿ? ಕಲಿಸ್ಬೇಕಷ್ಟ. ಗಂಡು ಹೆಣ್ಣು ನೋಡೋದು ನಾಳೆ ಎಕ್ಸಾಮ್ದಾಗ ಅವ್ರ ID ಕಾರ್ಡ್ ಇರ್ತದೆ, ID ಕಾರ್ಡ್ ತೋರಿಸ್ಕೊಂಡು ಮಾಡ್ತಾರೆ ಅವರು. ಅದರ ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡಿಕೊಂಡು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಉದ್ಯೋಗಗಳಿದ್ದಾಗ ಅವ್ರು ಬಡದಾರ ಖರ್ಚೋದು ಇದು ಎಲ್ಲಿ ನ್ಯಾಯ ಅಂತದ್ದು. ಅದಕ್ಕಾಗಿ ಅವರು ಮುಸಲ್ಮಾನರಲ್ಲಿಯೂ ಸಾಕಷ್ಟು ಒಳ್ಳೆಯವರು ಅದಾರ, ಅದೇ ಕಾಲಕ್ಕೆ ಮತಾಂಧರು ಅದಾರ, ನಮ್ಮಲ್ಲಿಯೂ ಅದಾರ ಮತಾಂಧರು. ಇವರೆಲ್ಲರೂ ಮತಾಂಧರನ್ನೆಲ್ಲ ಬದುಕಿ ಸರಿಸ್ರಿ. ಇವ್ರನ್ನ ಬುಲ್ಡೋಜರ್ ಮಂದಿನ, JCB ಮಂದಿನ ಬದುಕಿ ಸರಿಸ್ರಿ. ಬೇಕಾಯ್ತು ನಮ್ಮಲ್ಲಿ ಉದ್ಯೋಗ ಬೇಕಾಗಿತ್ತು, ಹಿಂಸಾ ಮಾರ್ಗ ಬೇಕಾಗಿಲ್ಲ. ನೋಡಿರಿ ನಕ್ಸಲಿಸಮ್ ಹಿಂಸಾ ಮಾರ್ಗ ಹಿಡಿದು ಹಾಳಾಗಿ ಹೋಗ್ಬಿಟ್ಟು ಅನಿವಾರ್ಯ ರೀ. ಕಮ್ಯುನಿಸಮ್ ಉತ್ತಮನ, ಅದು ಹಿಂಸಾ ಮಾರ್ಗ ಐತಲ್ಲ ತಪ್ಪ. ಕಮ್ಯುನಿಸಮ್ ಅಂದ್ರೆ ಏನು? ಎಲ್ಲರೂ ಸಮಾನ ಬದುಕು ಕೊಡುವಂಥದ್ದು, ಎಲ್ಲರೂ ಕೂಡಿ ಬದುಕುವಂಥದ್ದು, ಕೂಡಿ ಊಟ ಮಾಡುವಂಥದ್ದು, ಕೂಡಿ ಬದುಕೆ ಚತ್ತು ಹೋಗುವಂಥದ್ದು ರೀ. ಇರುವ ಚೆಂದಾಗಿ ನಕ್ಕೊತಿರುವಂಥದ್ದು. ಆದ್ರೆ ಇದು ಯಾವುದು ನಮ್ಮ ತೆರೆಯಲಿಲ್ಲ. ಕೇವಲ ಇವತ್ತು ನೋಡ್ರಿ ವಾದಕ್ಕಾಗಿ ವಾದ ಮಾಡು. ಪ್ರಿಯಾಂಕರಿಗೆ ಬುದ್ಧಿವಂತರಿದ್ದಾರೆ, ಸಾಕಷ್ಟು ಬುದ್ಧಿವಂತರಿದ್ದಾರೆ. ಮತ್ತು ನಮ್ಮ ವಿಜೇಂದ್ರ ಅವರು ಸಾಕಷ್ಟು ಜನರಿದ್ದಾರೆ. ಅವ್ರು ಹೇಳ್ತಾರೆ ಹಿಜಾಬ್ ಹಾಕೊಂಬಂದ್ಕೊಂಡು ಅಸಮಾನತೆ ಆಗ್ತಿದೆ ಅಂತ. ಇವ್ರು ಹೇಳ್ತಾರೆ ಕೇಸರಿ ಶಾಲೆ ಹೊಟ್ಟೆಗೆ ಹಾಕೈತೀನಿ ಅಂತ. ಹಂಗೆ ಹಿಜಾಬ್ನ ಹೊಟ್ಟೆಗೆ ಹಾಕೈತೀನಿ ರೀ ಅಂತ ಅವ್ರು ಕೇಳ್ತಾರೆ. ಮತ್ತು ಜಗಳ ಸುರು ಎದ್ದುಕೊಳ್ಳೆ ನಾವೊಂದು ಕಲಿಯೋದು ನೀವೊಂದು ಕಲ್ಲು ಹೋಗಿದ್ದು. ಎಷ್ಟು ವರ್ಷ ಆದ್ರೆ 15 ವರ್ಷ ನಡೆದ್ರಿ ಧರ್ಮಸ್ಥಳವಾಗಿ ಯುದ್ಧ. ಯಾರ ನಡಕ? ಸುನ್ನಿ ಶಿಯಾಗಳ ಮಧ್ಯೆಲ್ಲ, ಇರಾನ್ ಮತ್ತು ಇರಾಕ್ ಮಧ್ಯೆ. ಕೊನೆಗೆ ಕಲ್ಕಲ್ ತೂರಾಡಿದ್ರು, ಕಡೆಗೆ ಬ್ಯಾಸದ ಗಪ್ ಕೂತ್ಬಿಡೋರು, ನೀರು ಕೆಲಸ ಆಗೋದು. ಈಗ ಮತ್ತೆ ಯುದ್ಧ ಶುರು ಆಗಿದೆ. ಅಮೇರಿಕದ ತಪ್ಪದರಲ್ಲ ಅಷ್ಟೇ. ಯಾಕ್ರಿ ಇಂಗ್ಲೆಂಡ್ ಫ್ರಾನ್ಸ್ಗಳ ಮಧ್ಯದಲ್ಲೇ 200 ವರ್ಷ ಯುದ್ಧ ಆಗಿದೆ. ಕೆಥೋಲಿಕ್ಕು ಮತ್ತು ಪ್ರೊಟೆಸ್ಟೆಂಟ್ ನಡಕ ಎಷ್ಟೇ 200 ವರ್ಷ. ಯಾರು ಗೆಲ್ಲ ಯಾರು ಸೋಲು, ಕಡೆಗೆ ಬ್ಯಾಸದ್ ಬಿಟ್ಟರು. ಅಂದರೆ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದು ಇಷ್ಟ. ಧರ್ಮ ಒಳ್ಳೆಯದಪ್ಪ, ಅದನ್ನು ಒಳ್ಳೆಯದೇ ಪಾಲಿಸಿದ್ರೆ ಸಾಕ. ನಿಮ್ಗೆ ಆ ಧರ್ಮ ನಂಬಿಕೆ ಮಾಡಿ ನಮಗೆ ಇದರಲ್ಲಿ ನಾವು ಮಾಡ್ತೀವಿ. ಕೂಡಿ ದುಡ್ಡಿನೂ ಊಟ ಮಾಡೋರು ಇಷ್ಟ ಮುಖ್ಯ. ಉದ್ಯೋಗ ಸೃಷ್ಟಿ ಮಾಡಿರಿ. ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡ್ತಾಯಿದ್ದಾರೆ ಪ್ರಿಯಾಂಕರ್ಗೆ ಅವರು? ಯಾವ ಪಾಲಿಸಿನ ಅರ್ಥ ಮಾಡ್ತಾಯಿದ್ದಾರೆ? ಗ್ಯಾರಂಟಿ ಕೊಟ್ಟು ಉದ್ದೇಶ ಸಿಗೋದಿಲ್ಲ, ಖಜಾನೆ ದುಡ್ಡು ಹೋಗ್ತದೆ. ಈಗಾಗಲೇ BJP ವಿರೋಧ ಮಾಡ್ತಾಯಿದ್ದಾರೆ. ನಾಳೆ ಅವರು ಕೊಡ್ತಾರೆ ಅದ್ರ ಖಜಾನೆ ಇದು ಈ ಒಂದು ಗ್ಯಾರಂಟಿಗಳನ್ನು ಅವ್ರು ತಯಾರಿ ಮಾಡ್ಯಾರ. ಈಗ 6 ವರ್ಷಕ್ಕೆ ಹೇಳ್ತಾ ಇದ್ದಾರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವುದು, ಗ್ಯಾರಂಟಿಯನ್ನು ಗ್ಯಾರಂಟಿ ತೆಗೆಯುವುದು, ವಜ್ರನ ಹೊಡಿದು. ಕರೆಕ್ಟ್ ತಪ್ಪಲ್ಲ. ಆದ್ರೆ ನಾನು ಕೇಳ್ತಾ ಇರೋದು ಇವೆಲ್ಲದಕ್ಕಿಂತ ಹೆಚ್ಚಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನೀವೇನು ಮಾಡ್ತಾಯಿದ್ದೀರಿ? ವಾಟ್ ಯು ಆರ್ ಡೂಯಿಂಗ್ ಅಬೌಟ್ ದ ಕ್ರಿಯೇಟಿಂಗ್ ಆಫ್ ದಿ ಜಾಬ್ಸ್, ಅದಕ್ಕೆ ಉತ್ತರ ಹುಡುಕಬೇಕಾಗಿದೆ ಇವತ್ತು. ಅದನ್ನೇ ಇವತ್ತು ಪ್ರಿಯಾಂಕ ಖರ್ಗೆ ಬುದ್ಧಿವಂತ ಪ್ರಿಯಾಂಕರ್ಗೆ, ಅದೇ ಕಾಲಕ್ಕೆ ನಮ್ಮ BY ವಿಜೇಂದ್ರ ಆಗಿರ್ಬೋದು, R ಅಶೋಕ್ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, HD ಕುಮಾರಸ್ವಾಮಿ ಆಗಿರ್ಬೋದು. ಉದ್ಯೋಗ ಸೃಷ್ಟಿ ಮಾಡಿರಿ. ನಾವು ಗ್ಯಾರಂಟಿ ಕೊಟ್ಟು ಗೆದ್ದು ಬರ್ತೀರಿ, ಗ್ಯಾರಂಟಿ ಕೊಟ್ಟು ಅದು ಖಜಾನೆ ಖಾಲಿ ಆಗಿದೆ. ಉದ್ಯೋಗ ಸೃಷ್ಟಿ ಎಷ್ಟು ಮಟ್ಟಿಗೆ ಮಾಡಿದಿರಿ ಅನಾಲಿಸಿಸ್ ಮಾಡಿರಿ. ಈಗ ನಾಳೆ BJP ಕೊಡ್ತಾರೆ ಗ್ಯಾರಂಟಿ ನಕ್ಕಿ, ಆಗ ನಿಮ್ಮನ್ನು ಸೋಲಿಸ್ತಾರೆ. ಅವ್ರ ಜೊತೆ SIR ಅದ್ರ ಮೇಲೆ ಆರೋಪ ನೀವು ಮಾಡ್ತಾ ಇರ್ತೀರಿ. ಮೇಲಿಂದ SIR ಅದರ ಕೆಲವೊಂದು ಮುಸ್ಲಿಂ ತಮ್ಮ ಬೇಕಂತ ಕೊಟ್ಟು ಬೇಡದು ಕಟ್ ಮಾಡೋದು, ಬೇಕಾದ್ರೆ ಇಟ್ಕೊಳ್ಳೋದು ಮಾಡ್ತಾಯಿದ್ದಾರೆ. ದೊಡ್ಡ ಆರೋಪ ಅಂದರೆ ನಿಮ್ಮದು. ಅದನ್ನು ಪ್ರೂವ್ ಮಾಡಿಸೋದಾಗ ರಾಹುಲ್ ಗಾಂಧಿ ಅವ್ರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ, ನೀವು ಪ್ರಯತ್ನ ಮಾಡ್ತಾಯಿದ್ದೀರಿ. ಅದಕ್ಕೆ ಅವ್ರು ಗೆಲ್ಲೋದಕ್ಕೆ ಅವ್ರು ಗ್ಯಾರಂಟಿ ತೊಗೊಂಬರ್ತಾರೆ. ಆದರೆ ನಿರಂತರವಾಗಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನೀವೇ ಮಾಡ್ತಾಯಿದ್ರಿ. ಇವತ್ತು ಪ್ರಿಯಾಂಕ ಖರ್ಗೆ ಅವ್ರು ಕೇಳೋದು ಇಷ್ಟ, ಕೇಸರಿ ಶಾಲೆ ತೊಗೊಂಬಂದ್ರೆ ಉದ್ಯೋಗ ಸಿಗ್ತಾವೇಳ್ರಿ, ಹಾಗಾಗಿ ಹಿಜಾಬ್ ಹಾಕೊಂಬಂದ್ರೆ ಯಾರು ಸಿಗ್ತಾವೆ ನೌಕರಿ ಅಂತ ವಿಜೇಂದ್ರ ಅವ್ರು ಕೇಳ್ತಾರೆ. ಇದು ಹಾಗೆ ಹರಿಲಾರ್ದು ಕೋಲ್ ಮುರಿಲಾರ್ದು. ತತ್ತಿ ಮೊದಲೋ ಕೋಳಿ ಮೊದಲೋ ಅಂದ್ರೆ ಏನು ಹೇಳೋದು? ಚರ್ಚೆ ಮಾಡೋದು ಹೋಗುವಂಥದ್ದು ಏನು ಅನಿಸ್ತದೆ ನಿಮಗೆ?
ನಾನು ಮಾತಾಡಿ ತಪ್ಪು ಅನಿಸ್ತೀನೋ ತಪ್ಪಂದು ಸರಿ ಏನ್ರಿ ನೀವು ಇದು ಕಾಮೆಂಟ್ ಮಾಡ್ತಾಯಿರಿ ತಿಳಿಸ್ತಾಯಿರಿ. ಯಾಕೆಂದರೆ ಕೂಡಿ ಬದುಕಬೇಕಾಗಿದೆ, ಕೂಡಿ ಬದುಕೋದು ಒಂದು ಹಾದಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಧ ದೇಶ ಧರ್ಮ ಸತ್ಯ ಕೈಗಳಲ್ಲಿ ವಂದನೆಗಳು.